AI ಈಗ ಕೇವಲ ಚಾಟ್ ಬಾಟ್ ಅಲ್ವಾ, ಅದು ನಾಳೆಯ ಸೈಬರ್ ಯುದ್ಧದ ಅಸ್ತ್ರ ಆಗಬಹುದಾ? ನಮ್ಮ ಬ್ಯಾಂಕ್ ಖಾತೆ, ಆಧಾರ್, ಪವರ್ ಗ್ರಿಡ್ ಇವೆಲ್ಲನೂ ಡಿಜಿಟಲ್ ಯುಗದ ಹೊಸ ಯುದ್ಧ ಭೂಮಿನ. ಇವತ್ತು ಜಗತ್ತು ಒಂದು ದೊಡ್ಡ ಪ್ರಶ್ನೆಯನ್ನು ಎದುರಿಸ್ತಾ ಇದೆ. ಮನುಷ್ಯ ನಿರ್ಮಿಸಿದ ಈ ಕೃತಕ ಬುದ್ಧಿಮತ್ತೆ ಮನುಷ್ಯನ ಭದ್ರತೆಯನ್ನೇ ಮೀರಿಸುತ್ತಾ? ಸುಧಾರಿತ AI ಮಾದರಿಗಳು ದೋಷವನ್ನು ಪತ್ತೆ ಹಚ್ಚಬಹುದು, ಸೈಬರ್ ದಾಳಿಗಳನ್ನು ತಡಿಬಹುದು. ಆದರೆ ಅದು ತಪ್ಪು ಕೈಗಳಿಗೆ ಸಿಕ್ಕರೆ ಅದೇ ತಂತ್ರಜ್ಞಾನ ದಾಳಿಯ ಆಯುಧ ಆಗಬಹುದಾ? ಭಾರತದಂತಹ ಡಿಜಿಟಲ್ ಮಹಾಶಕ್ತಿಗೆ ಇದು ಎಚ್ಚರಿಕೆಯ ಕ್ಷಣ. UPI, ಬ್ಯಾಂಕಿಂಗ್, ಆಧಾರ್, ಆರೋಗ್ಯ ದತ್ತಾಂಶ, ನಮ್ಮ ಭವಿಷ್ಯ ಈಗ ಸೈಬರ್ ಭದ್ರತೆಯ ಮೇಲೆ ನಿಂತ್ಕೊಂಡಿದೆ. ಪ್ರಶ್ನೆ AI ಕೆಟ್ಟದ್ದ ಅನ್ನೋದಲ್ಲ. ಪ್ರಶ್ನೆ ಇರೋದು ಅದನ್ನು ನಿಯಂತ್ರಿಸೋರು ಯಾರು, ಅದಕ್ಕೆ ನಿಯಮ ಕಟ್ಟೋರು ಯಾರು, ಜನರ ಡೇಟಾವನ್ನು ರಕ್ಷಣೆ ಮಾಡೋರು ಯಾರು? ಮುಂದಿನ ಯುದ್ಧ ಗಡಿಯಲ್ಲಿ ನಡೆಯದೇನೆ ಅದು ಕೀಬೋರ್ಡ್ ಮೇಲೆ ನಡಿಬಹುದು. ಆದ್ರಿಂದಾಗಿ ತಂತ್ರಜ್ಞಾನ ಬೇಕಾಗಿದೆ, ಆದರೆ ಅದಕ್ಕಿಂತನೂ ಹೆಚ್ಚಾಗಿ ಇಲ್ಲಿ ಜವಾಬ್ದಾರಿ ತಗೊಳ್ಳೋರು ಬೇಕು. AI ಯುಗದಲ್ಲಿ ಭದ್ರತೆ ಐಚ್ಛಿಕ ಅಲ್ಲ, ಅದು ರಾಷ್ಟ್ರೀಯ ಅವಶ್ಯಕತೆಯಾಗಿದೆ. ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.